ಸಿದ್ದರಾಮಯ್ಯ ಸಂಪುಟದಲ್ಲಿದ್ದಂತ 12 ಮಂದಿಗೆ ಹೈಕಮಾಂಡ್ ಕೋಕ್ ಕೊಟ್ಟಿದೆ. ಸಮುದಾಯದ ಪ್ರಭಾವಿಗಳಾದ್ರೂ ಲೆಕ್ಕಕ್ಕಿಟ್ಟುಕೊಳ್ಳದ ಹೈಕಮಾಂಡ್. ನೋಡಿ ಎಂತ ಅಳೆದು ತೂಗಿ ಇವತ್ತು ಸಂಪುಟ ವಿಸ್ತರಣೆ ಮಾಡಿದ್ದಾರೆ ಅಂತ ಅಂದ್ರೆ, ಜೊತೆಗೆ ಅವಕಾಶವನ್ನ ಕೊಟ್ಟಿದ್ದಾರೆ ಅಂತ ಅಂದ್ರೆ ನಿಜಕ್ಕೂ ಶಾಕ್ ಆಗಿ ಹೋಗ್ಬಿಡ್ತು ಪ್ರತಿಯೊಬ್ಬರಿಗೂ ಕೂಡ. ಸಮುದಾಯದಲ್ಲಿ ಬಹಳಷ್ಟು ಪ್ರಭಾವಿಗಳು ಅಂತ ಗುರುತಿಸಿಕೊಂಡ್ರೂ ಕೂಡ ಅವರನ್ನ ಪರಿಗಣಿಸಿಲ್ಲ. ಸಿಎಂ ಮಾಜಿ ಸಿಎಂ ಲಾಭಿ ಮಾಡಿದ್ರು ಕೂಡ ಪಕ್ಷದ ವರಿಷ್ಠರು ಅವರನ್ನ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ. ಎಚ್ ಕೆ ಪಾಟೀಲ್, ದಿನೇಶ್ ಗುಂಡೂರಾವ್, ಕೆ ವೆಂಕಟೇಶ್, ಎಚ್ ಸಿ ಮಹದೇವಪ್ಪ, ಶರಣಬಸಪ್ಪ ದರ್ಶನಾಪುರ್, ಜೊತೆಗೆ ಶಿವಾನಂದ ಪಾಟೀಲ್, ಆರ್ ಬಿ ತಿಮ್ಮಾಪುರ, ಮಂಕಾಳ ವೈದ್ಯ, ಲಕ್ಷ್ಮೇ ಹೆಬ್ಬಾಳ್ಕರ್, ಜೊತೆಗೆ ರಹೀಂ ಖಾನ್, ಬೋಸರಾಜು, ಎಂ ಸಿ ಸುಧಾಕರ್ಗೆ ಕಿಮ್ಮತ್ತು ಕೊಟ್ಟಿಲ್ಲ ಹೈಕಮಾಂಡ್. ಸಿದ್ದರಾಮಯ್ಯ ಸಂಪುಟದಲ್ಲಿದ್ದ 12 ಮಂದಿಗೆ ಹೈಕಮಾಂಡ್ ಕೋಕ್ ಕೊಟ್ಟಿರೋದು. ಸಮುದಾಯದ ಪ್ರಭಾವಿಗಳಾದ್ರೂ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ ಇವರನ್ನ. ಲಿಟ್ರಲಿ ಇದು ಆಶ್ಚರ್ಯಕರ ವಿಚಾರ. ಈ ಹಿಂದೆ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಯಾರೆಲ್ಲ ಇದ್ರೋ ಬಹುತೇಕ ಅವರಿಗೆಲ್ಲ ಕೋಕ್ ಕೊಡಲಾಗಿದೆ. ಆಯಾ ಸಮುದಾಯಗಳನ್ನ ಪ್ರತಿನಿಧಿಸೋದಷ್ಟೇ ಅಲ್ಲ, ವೋಟ್ ಆಗಿ ಕನ್ವರ್ಟ್ ಮಾಡುವ ಶಕ್ತಿ ಇರುವಂತ ನಾಯಕರಿಗೂ ಕೂಡ ಈ ಬಾರಿ ಕಿಮ್ಮತ್ತು ಕೊಟ್ಟಿಲ್ಲ ಹೈಕಮಾಂಡ್ ನಾಯಕರು. ಸಿದ್ದರಾಮಯ್ಯನವರ ಸಂಪುಟದಲ್ಲಿದ್ದಂತ 12 ಮಂದಿಗೆ ಹೈಕಮಾಂಡ್ ನಾಯಕರು ಕೋಕ್ ಕೊಟ್ಟಿದ್ದಾರೆ. ಸಮುದಾಯದಲ್ಲಿ ಅವರ ಮಾತು ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ. ಸಮುದಾಯದಲ್ಲಿ ಬಿಗಿ ಹಿಡಿತವನ್ನ ಹೊಂದಿದ್ದಾರೆ ಆ ನಾಯಕರು, 12 ಜನ. ಸೊ ಅವರಿಗೆ ಎಲ್ಲೋ ಒಂದ್ ಕಡೆ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ. ಸಿಎಂ ಜೊತೆಗೆ ಮಾಜಿ ಸಿಎಂ ಅವರ ಪರವಾಗಿ ಲಾಬಿ ಮಾಡಿದ್ದಾರೆ. ಇಲ್ಲ, ಇವ್ರುಗಳು ಇರಬೇಕು ಸಂಪುಟದಲ್ಲಿ, ಇವ್ರುಗಳಿದ್ರೆ ಇವರ ಅನುಭವ ಕೆಲಸಕ್ಕೆ ಬರುತ್ತೆ. ಮುಂದಿನ ಎಲೆಕ್ಷನ್ ಸಂದರ್ಭದಲ್ಲೂ ಕೂಡ ಸಮುದಾಯವಾರು ನಮಗೆ ಲಾಭ ಕೂಡ ಆಗುತ್ತೆ. ಇವರು ಕೇವಲ ಶಾಸಕರಲ್ಲ, ಇವರಿಗೆ ಅನುಭವ ಇದೆ. ಅದಾದ ನಂತರ ಆಯಾ ಸಮುದಾಯಗಳನ್ನ ಅಥವಾ ತಮ್ಮ ಸಮುದಾಯಗಳನ್ನ ತಮ್ಮ ಬಿಗಿ ಹಿಡಿತದಲ್ಲಿ ಹಿಡ್ಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ವೋಟ್ ಬ್ಯಾಂಕ್ ಬಲಿಷ್ಠವಾಗುತ್ತೆ. ಸೊ ಹಾಗಾಗಿ ಇವರಿಗೆಲ್ಲ ನಾವು ಮಂತ್ರಿ ಪಟ್ಟ ಕಟ್ಟಲೇಬೇಕು ಅನ್ನೋ ನಿಟ್ಟಿನಲ್ಲಿ ಸಿಎಂ ಡಿ ಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯನವರು ಸಾಕಷ್ಟು ಲಾಬಿ ಮಾಡಿದ್ದಾರೆ. ಆದ್ರೂ ಕೂಡ ಪರಿಗಣಿಸಿಲ್ಲ ಪಕ್ಷದ ವರಿಷ್ಠರು. ಹೆಸರುಗಳನ್ನ ಹೇಳ್ತಾ ಹೋಗ್ತೀವಿ ಕೇಳಿ. ಎಚ್ ಕೆ ಪಾಟೀಲ್, ಈ ಬಾರಿ ನನ್ನ ಕೊನೆಯ ಚುನಾವಣೆ ಇದು, ಸೊ ಈ ಬಾರಿ ನನಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಬಹಳಷ್ಟು ಮನವಿಯನ್ನ ಮಾಡ್ಕೊಂಡಿದ್ರು, ಲಾಬಿ ಮಾಡ್ತಾ ಇದ್ರು. ಹಾಗಾಗಿ ಮೇ ಬಿ ಎಚ್ ಕೆ ಪಾಟೀಲ್ ಅವ್ರಿಗೆ ಈ ಬಾರಿ ಅವಕಾಶ ಸಿಕ್ಕೇ ಸಿಗುತ್ತೆ ಅನ್ನೋ ನಿಟ್ಟಿನಲ್ಲೂ ಕೂಡ ಹೇಳಲಾಗ್ತಾ ಇತ್ತು. ಬಟ್ ಎಚ್ ಕೆ ಪಾಟೀಲ್ ಅವರಿಗೆ ಕೊನೆಯ ಬಾರಿ ಅವಕಾಶ ಕೈ ತಪ್ಪಿದೆ. ಬೇಡವೇ ಬೇಡ ಅಂದ್ರೆ ತೀರಾ ಹಿರಿಯ ನಾಯಕರು, ಮುಂದಿನ ದಿನಗಳಲ್ಲಿ ಇವರು ರಾಜಕಾರಣದಿಂದ ದೂರ ಉಳಿಯುವಂತ ಸಾಧ್ಯತೆಯೂ ಕೂಡ ಇದೆ. ಸೊ ಹಂಗಾಗಿ ಮೇ ಬಿ ಇವರನ್ನ ಪರಿಗಣಿಸಿಲ್ಲ. ಜೊತೆಗೆ ಇವರು ಪ್ರಭಾವಿ ನಾಯಕ ಕೂಡ ಹೌದು, ಇಲ್ಲ ಅಂತ ಹೇಳಕ್ಕಾಗಲ್ಲ. ಇನ್ನು ಮತ್ತೊಂದು ಹೆಸರು ದಿನೇಶ್ ಗುಂಡೂರಾವ್. ಏನ್ ತೀರಾ ಹಿರಿಯರು ಅನ್ನಕ್ಕೂ ಆಗಲ್ಲ, ತೀರಾ ಕಿರಿಯರು ಅಂತ ಹೇಳಕ್ಕೂ ಆಗಲ್ಲ. ಸೊ ಆ ನಿಟ್ಟಿನಲ್ಲಿ ದಿನೇಶ್ ಗುಂಡೂರಾವ್ ಕೊಟ್ಟಂತ ಕೆಲಸವನ್ನ ಅಚ್ಚುಕಟ್ಟಾಗಿ ಮಾಡುವಂತ ಶಕ್ತಿಯನ್ನ ಹೊಂದಿರುವಂತ ನಾಯಕ. ದಿನೇಶ್ ಗುಂಡೂರಾವ್ ಅವ್ರಿಗೂ ಕೂಡ ಈ ಬಾರಿ ಅವಕಾಶ ಸಿಗುತ್ತೆ ಅಂತಾನೆ ಅಂದಾಜು ಮಾಡಲಾಗಿತ್ತು. ಬಟ್ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಬೇರೆ ಬೇರೆ ಕಾರಣಗಳನ್ನ ಮುಂದಿಟ್ಟು ದಿನೇಶ್ ಗುಂಡೂರಾವ್ ಅವರನ್ನ ಕೈ ಬಿಡಲಾಗಿದೆ ಸಂಪುಟದಿಂದ. ಬಹಳ ಆಶ್ಚರ್ಯ ಆಯ್ತು ಆ ಪಟ್ಟಿಯನ್ನ ನೋಡಿದ ತಕ್ಷಣ. ಇವರು ಸಿಎಂ ಸಿದ್ದರಾಮಯ್ಯನವರು ಆಗಿದ್ದಂತಹ ಸಂದರ್ಭದಲ್ಲಿ, ಸಿದ್ದರಾಮಯ್ಯನವರು ಸಿಎಂ ಆಗಿದ್ದಂತಹ ಸಂದರ್ಭದಲ್ಲಿ ಮುಂಚೂಣಿಯಲ್ಲಿದ್ದಂತ ಒಬ್ಬ ನಾಯಕ. ಅದಾದ ನಂತರ ಕೆ ವೆಂಕಟೇಶ್, ಇವರು ಕೂಡ ಒಬ್ಬ ಹಿರಿಯ ನಾಯಕ ಕಾಂಗ್ರೆಸ್ ಪಕ್ಷದಲ್ಲಿ. ಕೆ ವೆಂಕಟೇಶ್ ಅವರಿಗೆ ಈ ಬಾರಿಯೂ ಕೂಡ ಸಂಪುಟದಲ್ಲಿ ಅವಕಾಶ ಸಿಗುತ್ತೆ ಅಂತಾನೆ ಹೇಳಲಾಗ್ತಾ ಇತ್ತು. ನೋಡಿದ್ರೆ ಕೆ ವೆಂಕಟೇಶ್ ಅವರನ್ನು ಕೂಡ ಕಡೆಗಣಿಸಲಾಗಿದೆ. ಸಮುದಾಯವಾರು ವೋಟ್ಗಳನ್ನ ಕಾಂಗ್ರೆಸ್ ಪಕ್ಷದಲ್ಲೇ ಇಟ್ಟುಕೊಳ್ಳುವ ರೀತಿಯಲ್ಲಿ ಮಾಡುವಂತ ಶಕ್ತಿ ಇರೋದು ಕೆ ವೆಂಕಟೇಶ್ ಅವರಿಗೆ. ಸೊ ಹಾಗಾಗಿ ಕೆ ವೆಂಕಟೇಶ್ ಅವರಿಗೂ ಕೂಡ ಅವಕಾಶ ಮಾಡಿಕೊಡೋಣ ಅನ್ನೋ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಲಾಬಿ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ. ಮಾಜಿ ಸಿಎಂ ಸಿದ್ದರಾಮಯ್ಯನವರು ಕೆ ವೆಂಕಟೇಶ್ ಅವರ ಹೆಸರಲ್ಲಿ ಲಾಬಿ ಮಾಡಿದ್ರು ಕೂಡ ಅವಕಾಶ ಸಿಕ್ಕಿಲ್ಲ. ಅಂದ್ರೆ ವರಿಷ್ಠರ ತಲೆಯಲ್ಲಿ ಇರುವಂತ ಯೋಚನೆನೇ ಬೇರೆ. ಮುಂದಿನ ಚುನಾವಣೆ, ಜೊತೆಗೆ ಯಂಗ್ಸ್ಟರ್ಸ್ಗೆ ಹೆಚ್ಚಿನ ಅವಕಾಶವನ್ನ ಮಾಡಿಕೊಡೋದು. ಪದೇ ಪದೇ ಹಿರಿಯ ತಲೆಗಳನ್ನೇ ನಾವು ನೋಡ್ತಾ ಇದ್ರೆ, ಹಿರಿಯ ತಲೆಗಳಿಗೆ ಅವಕಾಶ ಕೊಡ್ತಾ ಹೋದ್ರೆ ಮುಂದಿನ ಚುನಾವಣೆಯಲ್ಲಿ ಮೇ ಬಿ ಕಷ್ಟ ಆಗಬಹುದು ಅನ್ನೋದನ್ನ ಹೈಕಮಾಂಡ್ ಯೋಚನೆ ಮಾಡಿರುವಂತಹ ಸಾಧ್ಯತೆ ಇದೆ. ಅದಾದ ನಂತರ ಸಿಎಂ ಸಿದ್ದರಾಮಯ್ಯನವರ ಪರಮಾಪ್ತರಲ್ಲಿ ಒಬ್ಬರಾಗಿರುವಂತ ಎಚ್ ಸಿ ಮಹದೇವಪ್ಪ. ಎಚ್ ಸಿ ಮಹದೇವಪ್ಪನವರಿಗೆ ಈ ಬಾರಿ ಅವಕಾಶ ಕೈ ತಪ್ಪುತ್ತೆ ಅಂತ ಹೇಳಿ ಯಾರು ಅನ್ಕೊಂಡಿರ್ಲಿಲ್ಲ. ಪ್ರಭಾವಿ ನಾಯಕರಲ್ಲಿ, ಕಾಂಗ್ರೆಸ್ನ ಪ್ರಭಾವಿ ನಾಯಕರಲ್ಲಿ ಎಚ್ ಸಿ ಮಹದೇವಪ್ಪನವರು ಕೂಡ ಒಬ್ರು.
ಇವರ ಪರವಾಗಿ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಬಹಳಷ್ಟು ಲಾಬಿ ಮಾಡಿದ್ದಾರೆ. ಅವರು ದೆಹಲಿಗೆ ಹೋಗುವಂತ ಸಂದರ್ಭದಲ್ಲಿ ಒಂದು ಲಿಸ್ಟ್ ತೆಗೆದುಕೊಂಡು ಹೋಗಿದ್ರಲ್ಲ, HC ಮಹದೇವಪ್ಪನವರ ಹೆಸರು ಅಲ್ಲಿ ಮುಂಚೂಣಿಯಲ್ಲಿತ್ತು, ಟಾಪ್ ನಲ್ಲಿತ್ತು. ಆದ್ರೆ HC ಮಹದೇವಪ್ಪನವರನ್ನು ಕೂಡ ಕಡೆಗಣಿಸಲಾಗಿದೆ ಅಂತ ಅಂದ್ರೆ ನಿಜಕ್ಕೂ ಆಶ್ಚರ್ಯ. ಇದರ ಜೊತೆಗೆ ಶರಣಬಸಪ್ಪ ದರ್ಶನಾಪುರ್ ಅವರನ್ನು ಕೂಡ ಕಡೆಗಣಿಸಲಾಗಿದೆ. ಶರಣಬಸಪ್ಪ ದರ್ಶನಾಪುರ್ ಜೊತೆಗೆ ಬೋಸರಾಜು ನೋಡಿ, ನಾನಾ ರೀತಿಯಲ್ಲಿ ಪ್ರಯತ್ನವನ್ನ ಪಡ್ತಾ ಇದ್ರು ಬೋಸರಾಜು ಅವರು. ಈ ಬಾರಿ ಆದ್ರೂ ಸಂಪುಟದಲ್ಲಿ ಅವಕಾಶ ಸಿಗಲೇಬೇಕು ಅಂತ ಹೇಳಿ ಹಿರಿಯ ನಾಯಕ ಬೋಸರಾಜು ರಾಯಚೂರು ಜಿಲ್ಲೆ ಅಂತ ಬಂದಾಗ, ಜೊತೆಗೆ ಬೀದರ್, ಜೊತೆಗೆ ಕಲಬುರಗಿ, ಯಾದಗಿರಿ, ಈ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ತಮ್ಮದೇ ಆದಂತ ಹಿಡಿತವನ್ನ ಸಾಧಿಸಿರುವಂತ ಒಬ್ಬ ನಾಯಕ. ಸೊ ಆ ನಿಟ್ಟಿನಲ್ಲಿ ಅವ್ರಿಗೂ ಕೂಡ ಈ ಬಾರಿ ಅವಕಾಶ ಕೈ ತಪ್ಪಿದೆ. ಹಾಗಾದ್ರೆ ಕಾಂಗ್ರೆಸ್ನ ಹೈಕಮಾಂಡ್ ತಲೆಯಲ್ಲಿ ಏನಿದೆ, ಯಾವ ರೀತಿಯಾಗಿ ಯೋಚನೆ ಮಾಡಿರಬಹುದು ಅನ್ನೋದನ್ನ ಜಸ್ಟ್ ಇಮ್ಯಾಜಿನ್ ಮಾಡಿ. ಇನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಸಂಪುಟದಲ್ಲಿ ಅಹಿಂದಾಗೆ ಸಿಂಹಪಾಲು ಸಿಕ್ಕಿದೆ. ರಾಜ್ಯ ರಾಜಕೀಯ ಇತಿಹಾಸದಲ್ಲೇ ಈ ಬಾರಿ ಅಹಿಂದಾಗೆ ಹೆಚ್ಚು ಸ್ಥಾನ ಸಿಕ್ಕಿರೋದು. 37 ಸಚಿವ ಸ್ಥಾನಗಳ ಪೈಕಿ 23 SC, ST, OBC ಹಾಗೂ ಅಲ್ಪಸಂಖ್ಯಾತರಿಗೆ ಸ್ಥಾನಮಾನ ಕೊಡಲಾಗಿದೆ. ನೋಡಿ, ರಾಜ್ಯ ಸರ್ಕಾರದ ಸಂಪುಟದಲ್ಲಿ ಅಹಿಂದ ನಾಯಕರೇ ಜಾಸ್ತಿ ಇದ್ದಾರೆ. ರಾಜ್ಯ ರಾಜಕೀಯ ಇತಿಹಾಸದಲ್ಲೇ ಈ ಬಾರಿ ಅಹಿಂದಾಗೆ ಹೆಚ್ಚು ಸ್ಥಾನವನ್ನ ಕೊಡಲಾಗಿದೆ. 37 ಸಚಿವ ಸ್ಥಾನಗಳ ಪೈಕಿ 23 ಜನ SC, ST, OBC ಹಾಗೂ ಅಲ್ಪಸಂಖ್ಯಾತರಿಗೆ ಸ್ಥಾನ ಸಿಕ್ಕಿರೋದು. ಟೋಟಲ್ ಆಗಿರೋದೇ 37 ಸಚಿವ ಸ್ಥಾನಗಳು. ಆ ಪೈಕಿ 23 ಅಂತ ಅಂದ್ರೆ ಸಿಂಹಪಾಲು ಅಂತ ಅರ್ಥ. ಅಹಿಂದ, SC, ST, OBC ಹಾಗೂ ಅಲ್ಪಸಂಖ್ಯಾತ ನಾಯಕರೇ 23 ಜನ ಇದ್ದಾರೆ. ಕ್ಯಾಬಿನೆಟ್ ಸಚಿವ ಸ್ಥಾನಗಳಲ್ಲಿ 62% ಪಾಲು ಅಹಿಂದಾಗೆ ಮೀಸಲಿಡಲಾಗಿದೆ. ಸೊ ಒಂದ್ ಕಡೆ ಇದನ್ನ ನೋಡ್ತಾ ಇದ್ರೆ ಸಿದ್ದರಾಮಯ್ಯನವ್ರ ಕೈ ಮೇಲಾಗಬಿಡ್ತಾ, ಆ ರೀತಿಯಾದಂತ ಪ್ರಶ್ನೆಗಳು ಕೂಡ ಓಡಾಡ್ತವೆ. DK ಸಂಪುಟದಲ್ಲಿ SCಗೆ 5, SC ಬಲಗೈಗೆ 3, SC ಎಡಗೈಗೆ 2 ಸಚಿವ ಸ್ಥಾನಗಳು ಸಿಕ್ಕಿರೋದು. ಟೋಟಲ್ ಆಗಿ SC ಸಮುದಾಯದಲ್ಲಿ 5, ಅದರಲ್ಲಿ ಬಲಗೈ 3, ಎಡಗೈ 2 ಸಚಿವ ಸ್ಥಾನಗಳು. ಇನ್ನು STಗೆ 3 ಮಂತ್ರಿ ಸ್ಥಾನ ಸಿಕ್ಕಿದೆ. ಅದಾದ ನಂತರ 3 ಜನ ಮುಸ್ಲಿಮರಿಗೆ ಸಚಿವ ಸ್ಥಾನ ಸಿಕ್ಕಿರೋದು. ಒಬ್ಬರಿಗೆ ಸಭಾಪತಿ ಸ್ಥಾನ. ಕಾಂಗ್ರೆಸ್ ಸರ್ಕಾರದಲ್ಲಿ OBCಯ 7 ಶಾಸಕರಿಗೆ ಈ ಬಾರಿ ಮಂತ್ರಿ ಭಾಗ್ಯ ಸಿಕ್ಕಿದೆ. ಹಿಂದುಳಿದ ಶಾಸಕರಿಗೆ ಉಪಸಭಾಧ್ಯಕ್ಷ ಮತ್ತು ಉಪಸಭಾಪತಿ ಸ್ಥಾನವನ್ನ ಕೂಡ ನೀಡಲಾಗಿದೆ. ಬಹಳ ಇಂಟ್ರೆಸ್ಟಿಂಗ್ ಆಗಿ ಅಳೆದು ತೂಗಿ ಅವಕಾಶವನ್ನ ಮಾಡಿಕೊಟ್ಟಿರೋದು ಕಾಂಗ್ರೆಸ್ನ ಹೈಕಮಾಂಡ್. ಸೊ ಆ ನಿಟ್ಟಿನಲ್ಲಿ ಅಹಿಂದ ವರ್ಗದ ವೋಟ್ ಬ್ಯಾಂಕ್ ಏನಿದೆಯಲ್ಲ, ಅದು ಕಾಂಗ್ರೆಸ್ನ ಜೊತೆಗೆ ನಿಲ್ಲುವಂತೆ ನೋಡ್ಕೊಂಡಿದ್ದಾರೆ ಹೈಕಮಾಂಡ್ ನಾಯಕರು ಅನ್ನೋದ್ರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ. ಈ ಹಿಂದೆ CM ಆಗಿ ಸಿದ್ದರಾಮಯ್ಯನವರೇ ಇದ್ರು. ಅಹಿಂದ ಸಮುದಾಯದ ಪ್ರಶ್ನಾತೀತ ನಾಯಕ ಅಂತ ಹೇಳಿ ನಾವೆಲ್ಲ ಅವ್ರನ್ನ ಕರಿತಾ ಇದ್ವಿ. ಇಡೀ ಅಹಿಂದ ಸಮುದಾಯ ಅವ್ರು ಹೇಳಿದ ಹಾಗೆ ಕೇಳ್ತಾ ಇತ್ತು. ವೋಟ್ ಬ್ಯಾಂಕ್ ಕೂಡ ಭದ್ರವಾಗಿತ್ತು. ಈಗ ಸಿದ್ದರಾಮಯ್ಯನವರು ಇಲ್ಲ. ಸಿದ್ದರಾಮಯ್ಯನವರು ಈ ನೆಕ್ಸ್ಟ್ ಚುನಾವಣೆಗೂ ನಿಲ್ಲಲ್ಲ, ಆಲ್ಮೋಸ್ಟ್ ರಾಜಕಾರಣದಿಂದ ಹೊರಗಡೆ ಇರ್ತಾರೆ. ಸೊ ಆ ಸಂದರ್ಭದಲ್ಲಿ ಅಹಿಂದ ಮತ ಬ್ಯಾಂಕ್ ಅನ್ನ ಗಟ್ಟಿಯಾಗಿ ಇಟ್ಕೊಳ್ಬೇಕು ಅಂತ ಅಂದ್ರೆ ಬಹುಪಾಲು ಅಹಿಂದ ನಾಯಕರಿಗೇನೆ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನೋದು ಮೇ ಬಿ ಹೈಕಮಾಂಡ್ ನಾಯಕರ ತಲೆಯಲ್ಲಿತ್ತು ಅಂತ ಕಾಣಿಸುತ್ತೆ. ಆ ನಿಟ್ಟಿನಲ್ಲಿ 37 ಸಚಿವ ಸ್ಥಾನಗಳ ಪೈಕಿ ಬರೋಬ್ಬರಿ 23 ಜನ ಅಹಿಂದ ನಾಯಕರಿಗೇನೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. SC, ST, OBC ಜೊತೆಗೆ ಅಲ್ಪಸಂಖ್ಯಾತ ನಾಯಕರು 23 ಜನ ಇದ್ದಾರೆ ಕ್ಯಾಬಿನೆಟ್ ನಲ್ಲಿ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಅಹಿಂದ ಮತ ಬ್ಯಾಂಕ್ ಕಾಂಗ್ರೆಸ್ ಬಿಟ್ಟು ಹೋಗಲಾರದ ರೀತಿಯಲ್ಲಿ ವರಿಷ್ಠರು ನೋಡ್ಕೊಂಡಿದ್ದಾರೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ.